ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಭೀಕರ ದಾಳಿಯನ್ನ ನಡೆಸಿದೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಭಾರೀ ಸ್ಫೋಟ ಕಂಡು ಬಂದಿದೆ. ಮುಗಿಲೆತ್ತರಕ್ಕೆ ಸ್ಫೋಟದ ಹೊಗೆ ಮುಟ್ಟಿರ್ತಕ್ಕಂಥದ್ದು. ಇರಾನ್ ಮೇಲಿನ ಇಸ್ರೇಲ್ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಭಾರೀ ಸ್ಫೋಟಗಳಾಗ್ತಾ ಇದ್ದಾವೆ. ಸಿಕ್ಕಾಪಟ್ಟೆ ಕ್ಷಿಪಣಿ ದಾಳಿ ಆಗ್ತಿದೆ. ಇನ್ನು ಈ ಯುದ್ಧದ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿವೃತ್ತ ರಾ ಅಧಿಕಾರಿ ರವಿ ಜೋಶಿ ಅವರಿದ್ದಾರೆ. ನಮಸ್ಕಾರ ಸರ್. ರವಿ ಜೋಶಿ ಅವರೇ, ಈ ಯುದ್ಧದ ಸಿನಾರಿಯೋನ ಹೇಗ್ ನೋಡೋದಕ್ಕೆ ಬಯಸ್ತೀರಿ? ಎಷ್ಟು ದಿನಗಳ ಕಾಲ ಈ ಯುದ್ಧ ಮುಂದುವರಿಬಹುದು ಅಂತ ಅನ್ಸುತ್ತೆ? ಬೇಗ ಮುಗಿಬಹುದು ಅಂತ ಅನ್ಸುತ್ತಾ, ಅಥವಾ ಇಲ್ಲ ದೀರ್ಘಕಾಲೀನ ಇದು ಮುಂದುವರಿಬಹುದು ಅಂತ ಅನ್ಸುತ್ತಾ? ನೀವು ಹೇಗೆ ನೋಡ್ತೀರಿ? ಇದು ಬಹಳ ದೊಡ್ಡ ಪ್ರಶ್ನೆ. ಇದು ಆಕ್ಚುಲಿ ಈ ಯುದ್ಧ ಈಗ ನಿನ್ನೆ ಮಾತ್ರ ಶುರುವಾಯಿತು. ಅಂಡ್ ಇದು ಯುದ್ಧ ಶುರುವಾಗೋದು ಸಂಭಾವನೆ ಇದ್ದಿಲ್ಲ. ನಿನ್ನೆ ತನಕ ಇರಾನ್ನಲ್ಲಿ ಮತ್ತು ಒಮಾನ್ನಲ್ಲಿ ಇರಾನ್ ಮತ್ತು US ಜೊತೆಗೆ ಏನು ನೆಗೋಷಿಯೇಷನ್ ನಡೀತಾ ಇತ್ತು, ಅದನ್ನು ನೋಡಿದ್ರೆ ಈ ಯುದ್ಧ ಶುರುವಾಗೋದು ಪರಿಸ್ಥಿತಿ ಕಾಣ್ತಾ ಇದ್ದಿಲ್ಲ. ಓಕೆ, ಸಡನ್ ಆಗಿ ಪ್ರೆಸಿಡೆಂಟ್ ಟ್ರಂಪ್ ಹೇಳಿದ್ರು ಅರೌಂಡ್ ಬ್ರೇಕ್ಫಾಸ್ಟ್ ಟೈಮ್ ಇನ್ ಇರಾನ್ ಐ ಹ್ಯಾವ್ ಗಿವನ್ ಆರ್ಡರ್ಸ್ ಟು ಬಾಂಬ್ ಇರಾನ್. ನಾವು ಈ ಯುದ್ಧ ಶುರುವಾಗಿದ್ದು ನಾವು ಅರ್ಥ ಮಾಡ್ಕೋಬೇಕು, ಯಾರು ಶುರು ಮಾಡಿದ್ರು, ಅವರ ಮಿಷನ್ ಆಬ್ಜೆಕ್ಟಿವ್ಸ್ ಏನು ಅಂತ. ಈಗ ಯಾವುದೇ ಯುದ್ಧಕ್ಕೂ ಒಂದು ಮಿಷನ್ ಆಬ್ಜೆಕ್ಟಿವ್ಸ್ ಅಂತ ಇರುತ್ತೆ. ಪ್ರೆಸಿಡೆಂಟ್ ಟ್ರಂಪ್ ಏನು ಹೇಳಿದ್ರು, our mission objectives is to change the regime ಅಂತ. ಈಗ ರೆಜಿಮ್ ಚೇಂಜ್ ಮಾಡೋದು ಅವರು ನಾವು ವೆನೆಜುವೆಲಾದಲ್ಲಿ ನೋಡಿದ್ವಿ ಹೇಗೆ ಮಾಡಿದ್ರು ಅಂತ. ವೆನೆಜುವೆಲಾದಲ್ಲಿ ಅವರು ಒಂದು ಸಣ್ಣ ಬೆಟಾಲಿಯನ್ ಆರ್ಮಿ ಏರ್ಫೋರ್ಸ್ ಕಳಿಸಿದ್ರು. ಅವರು ಪ್ರೆಸಿಡೆಂಟ್ಸ್ ಪ್ಯಾಲೇಸ್ ಮೇಲೆ ದಾಳಿ ಮಾಡಿದ್ರು. ಪ್ರೆಸಿಡೆಂಟ್ ಅನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ನ್ಯೂಯಾರ್ಕ್ ಜೈಲಿನಲ್ಲಿ ಹಾಕಿಬಿಟ್ರು. ಅದು ಒಂಥರ ರೆಜಿಮ್ ಚೇಂಜ್. ಓಕೆ, ಅವಾಗ ಅಲ್ಲಿನ ವೈಸ್ ಪ್ರೆಸಿಡೆಂಟ್ ಸತ್ತವನ್ನು ಸಂಭಾಳಿಸಿದ್ರು. ಆಮೇಲೆ US ಏನು ಬೇಕು ಅದೇ ತರ ಅವರು ಆರ್ಡರ್ ಮಾಡಲಿಕ್ಕೆ ಶುರು ಮಾಡಿದ್ರು. ಬಟ್ ಇರಾನ್ನಲ್ಲಿ ಆ ತರ ಆಗಲಿಲ್ಲ. ಇರಾನ್ನಲ್ಲಿ ಇದು ಒಂದು ದೊಡ್ಡ ಯುದ್ಧವೇ ಶುರುವಾಯಿತು. ಅಂಡ್ ಈ ಯುದ್ಧದಲ್ಲಿ ಅವರು ಮುಖ್ಯವಾಗಿ ಟಾರ್ಗೆಟ್ ಈ ತನಕ ಟಾರ್ಗೆಟ್ ಮಾಡೋರು ಯಾರು? ಟಾರ್ಗೆಟ್ ಮಾಡಿದ್ದು ಅಧಿಕಾರದಲ್ಲಿರುವ ಒಂದು ಪವರ್ಫುಲ್ ಕೋಟ್ರಿ of people, and the most important person in Iran is Ayatollah Khamenei. And Iran is a theocratic state, and it is ruled by dharmika rules ಗಿಂದ ಅದು ಆಡಳಿತ ನಡ್ಕೊಂಡು ಬರ್ತಾ ಇದೆ. ಬಟ್ ಅದರಲ್ಲಿ ಮುಖ್ಯವಾದ ಒಂದು ಆರ್ಗನೈಸೇಷನ್ ಯಾವುದು ಅಂದ್ರೆ ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್. ದಟ್ ಈಸ್ ಡೈರೆಕ್ಟ್ಲಿ ಲಾಯಲ್ ಟು ದ Ayatollah Khamenei, not to the president. There is a president called Masoud Pezeshkian. ಅವ್ರನ್ನ ಒಬೆ ಮಾಡಲ್ಲ. It obeys only the Ayatollah. Now, ಈ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಈಗ ಅನಾಥವಾಗಿದೆ ಸಡನ್ ಆಗಿ. ಅವರಿಗೆ ಯಾರು ಆರ್ಡರ್ ಕೊಡಬೇಕು? ಸೊ ನಾವು ಇಟ್ ವಿಲ್ ಗೋ ಆನ್ ಎ ರ್ಯಾಂಪೇಜ್. ಅವರು
ಅವರು ಯಾರು ನಮಗೆ ಸಿಗ್ತಾರೋ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ, ನಾವು ಯಾರು ಹತ್ತಿರ ದೇಶಗಳಿದಾವೋ ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ. ಈಗ ಇರಾನ್ ಹತ್ರ ಮಿಸೈಲ್ಸ್ ಇದೆ, ಬಟ್ ಲಾಂಗ್ ರೇಂಜ್ ಮಿಸೈಲ್ಸ್ ಬೇಕು ಟು ಅಟ್ಯಾಕ್ ಇಸ್ರೇಲ್. But it has got short-range missiles which it can attack American ships in the region. ಅದು ಅಮೆರಿಕನ್ ಶಿಪ್ಸ್ ಅಟ್ಯಾಕ್ ಮಾಡ್ತಾ ಇದೆ. ಆಮೇಲೆ ಅಮೆರಿಕಾಸ್ ಫ್ರೆಂಡ್ಸ್ ಯಾರ್ದಾರೋ ರೀಜನ್ ನಲ್ಲಿ, ಲೈಕ್ ಅರಬ್ ಎಮಿರಾಟ್, ಆಮೇಲೆ ಕುವೈಟ್, ಬಹ್ರೈನ್, ಕತಾರ್, ಇಂಥ ದೇಶಗಳನ್ನ ಅದು ಅಟ್ಯಾಕ್ ಮಾಡ್ತಾ ಇದೆ. ಯಾಕಂದ್ರೆ ಅವರು ಅಮೆರಿಕಾದ ಫ್ರೆಂಡ್ಸ್ ಅವರು. ಬಟ್ ಒಮಾನ್ ಅಟ್ಯಾಕ್ ಮಾಡಲ್ಲ. ಒಮಾನ್ ಈಸ್ ಅ ಫ್ರೆಂಡ್ ಆಫ್ ಇರಾನ್. ಸೊ ದೋ ಒಮಾನ್ ಈಸ್ ಅ ಗಲ್ಫ್ ಮೊನಾರ್ಕಿ, it has been spared. It is very friendly to Iran. Now ಈಗ ರೆಜಿಮ್ ಚೇಂಜ್ ಆಗಿದೆ, ಬಟ್ ಏನಂದ್ರೆ ಬರೀ ಒಬ್ಬ ಮನುಷ್ಯನ ಮಾತ್ರ ನೀವು ಕೊಂದಿದ್ದೀರಿ, ಒಂದು 20 ಜನ ಕೊಂದಿರಿ ನೀವು. ಅದರಿಂದ ಪೂರ್ತಿ ರೆಜಿಮ್ ಚೇಂಜ್ ಆಗಿಲ್ಲ. ಅದು ಥಿಯೋಕ್ರೆಟಿಕ್ ಸ್ಟೇಟ್ ಇನ್ನೂ ಇದೆ, ಅದು ಒಂದು ಮಿಲಿಟರಿ ಸ್ಟೇಟ್ ಆಗಿ ಇದೆ. ಅಲ್ಲಿ ಪೀಪಲ್ಸ್ ಮೂವ್ಮೆಂಟ್ ಫಾರ್ ಡೆಮೋಕ್ರಸಿ ಅಂತ ಏನೋ ಹುಟ್ಟುಕೊಂಡಿಲ್ಲ. ಅಲ್ಲಿ ಪೀಪಲ್ಸ್ ಪ್ರೊಟೆಸ್ಟ್ ಇತ್ತು. ಡಿಸೆಂಬರ್ 25ರಿಂದ ಡಿಸೆಂಬರ್ 2025 ಅಲ್ಲಿ ಪ್ರೊಟೆಸ್ಟ್ ಶುರುವಾಗಿತ್ತು. ಆ ಪ್ರೊಟೆಸ್ಟ್ 2-3 ತಿಂಗಳಿಂದ ನಡೀತಾ ಇತ್ತು. ಆ ಪ್ರೊಟೆಸ್ಟ್ ನಡೆಯುವಾಗ ಪ್ರೆಸಿಡೆಂಟ್ ಟ್ರಂಪ್ ಹೇಳಿದ್ರು, ನಾನು ನಿಮ್ಮನ್ನು ಸಪೋರ್ಟ್ ಮಾಡ್ತೀನಿ ಈ ರಿಜಿಮ್ ಚೇಂಜ್ ಮಾಡಲಿಕ್ಕೆ. ಓಕೆ, ಆ ಉದ್ದೇಶವನ್ನು ಇಟ್ಕೊಂಡು ಇವರು ಇರಾನ್ ಮೇಲೆ ಬಾಂಬ್ ಮಾಡಿದ್ದಾರೆ. ಬಟ್ ರಿಜಿಮ್ ಚೇಂಜ್ ಆಗಿದೆಯಾ, ಆಗುತ್ತದೆಯಾ, ಅದು ಬಹಳ ದೊಡ್ಡ ಪ್ರಶ್ನೆ. ನನಗನ್ಸೋ ಮಟ್ಟಿಗೆ ಆ ರಿಜಿಮ್ ಚೇಂಜ್ ಆಗಿಲ್ಲ. ಆಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಂದ್ರೆ ಈ ಯುದ್ಧ ಇನ್ನೂ ಸಾಕಷ್ಟು ದಿನ ನಡೆಯುತ್ತದೆ. ಯಾಕಂದ್ರೆ ಈಗ ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ಬಹಳ ಪವರ್ಫುಲ್ ಫೋರ್ಸ್ ಆ ಎಂಟೈರ್ ರೀಜನ್ ನಲ್ಲಿ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಇರಾನ್ ಇಸ್ ಅ ವೆರಿ ಬಿಗ್ ಕಂಟ್ರಿ. ಇಟ್ ಇಸ್ ಅ ಪಾಪ್ಯುಲೇಷನ್ ಆಫ್ 93 ಮಿಲಿಯನ್ ಪೀಪಲ್. 9 ಕೋಟಿ ಜನರಿರುವ ದೇಶ ಅದು ಪೂರ್ತಿ ಮಧ್ಯಮ ಏಷ್ಯಾದಲ್ಲಿ ಅಥವಾ ವೆಸ್ಟ್ ಏಷ್ಯಾದಲ್ಲಿ ಬಹಳ ದೊಡ್ಡ ದೇಶ. ಅದು ಎಲ್ಲಕ್ಕಿಂತ ದೊಡ್ಡ ದೇಶ. ಆಮೇಲೆ ಆ ದೇಶದಲ್ಲಿ ಬಹಳ ದೊಡ್ಡ ಸೈನಿಕ ಬಲ ಇದೆ, ನೇವಿ ಇದೆ, ಏರ್ಫೋರ್ಸ್ ಇದೆ, ಮಿಸೈಲ್ಸ್ ಇದಾವೆ. ಸೊ ಅವರು ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಅವರು ತಮ್ಮ ದೇಶವನ್ನು ಉಳಿಸಿಕೊಳ್ಳಲಿಕ್ಕೆ, ದೇಶದ ಡಿಫೆನ್ಸ್ ಮಾಡಲಿಕ್ಕೆ ಎಲ್ಲ ಬಲವನ್ನು ಅವರು ಪ್ರಯೋಗ ಮಾಡ್ತಾರೆ. ಆದಷ್ಟು ಅಕ್ಕಪಕ್ಕದ ದೇಶಗಳನ್ನು ಧ್ವಂಸ ಮಾಡ್ತಾರೆ. ಈ ಅಕ್ಕಪಕ್ಕದ ದೇಶಗಳು ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗಲ್ಲ, ಬಟ್ ಅವರು ಅಮೆರಿಕನ್ ಸಪೋರ್ಟ್ ಮಾಡ್ತಾರೆ. ಅಂಡ್ ದೇ ವಿಲ್ ಡಿಪೆಂಡ್ ಆನ್ ಅಮೆರಿಕಾ ಟು ಕ್ಯಾರಿ ಔಟ್. ಅಂಡ್ ಅಮೆರಿಕಾ ಪ್ರೆಸಿಡೆಂಟ್ ಟ್ರಂಪ್ ಆಗಲೇ ಹೇಳಿದ್ದಾರೆ, ನೀವು ರಿಟಾಲಿಯೇಟ್ ಮಾಡಿದ್ರೆ ನಾನು ನಿಮ್ಮನ್ನು ಧ್ವಂಸ ಮಾಡ್ತೀನಿ, ನಾನು ನಾಶ ಮಾಡ್ತೀನಿ. ಸೊ ಇದು ಎರಡೂ ಕಡೆ ಈ ಒಂದು ನಿರ್ಣಾಯಕ ಯುದ್ಧ ಆ ತರ ನಡೀತಿದೆ. ಇನ್ನು ನನಗನ್ಸೋ ಮಟ್ಟಿಗೆ ಕನಿಷ್ಠ 1 ವಾರ 10 ದಿನ ಇದು ನಡೀಲೇಬೇಕು. ಇದು ಅಷ್ಟು ಬೇಗ ಮುಗಿಯುವುದಿಲ್ಲ. ಸೊ ದಿಸ್ ಇಸ್ ಮೈ ಇನಿಷಿಯಲ್ ಅಸೆಸ್ಮೆಂಟ್. ರವಿ ಜೋಶಿ ಅವರ, ಇನ್ನು ಖಮೇನಿ ಹತ್ಯೆಯಲ್ಲಿ ಮೊಸಾದ್ನ ಪಾತ್ರ ಅಂದ್ರೆ ಇಂಟೆಲಿಜೆನ್ಸ್ ಪಾತ್ರ ಬಹಳ ಮುಖ್ಯವಾಗಿತ್ತು ಅಂತ ಹೇಳಲಾಗತ್ತೆ. ಆ ಮೀಟಿಂಗ್ ಎಷ್ಟೊತ್ತಿಗೆ ನಡೆಯುತ್ತೆ, ಅಥವಾ ಖಮೇನಿ ಎಲ್ಲಿ ಇರ್ತಾನೆ, ಹೆಂಗೆ ಈ ಆಪರೇಷನ್ ಕಂಡಕ್ಟ್ ಮಾಡಬೇಕು, ಇದೆಲ್ಲವೂ ಕೂಡ ಮೊಸಾದ್ ಇನ್ಪುಟ್ಸ್ ಮೇಲೆ ಡಿಪೆಂಡ್ ಆಗಿತ್ತು ಅನ್ನುವಂಥ ಒಂದು ಮಾತಿದೆ. ಈ ಇಡೀ ಖಮೇನಿ ಹತ್ಯೆ ವಿಚಾರದಲ್ಲಿ ಅಂದ್ರೆ ಹೀಗೆ ಮಾಡೋದಾಗಿದ್ರೆ ಕೇವಲ ಖಮೇನಿಯನ್ನ ಯಾವ ಥರದಲ್ಲಿ ಬೇಕಾದ್ರೂ ಸಾಯಿಸ್ಬಿಡ್ಬೋದಾಗಿತ್ತು. ಈ ಹಿಂದೆ ಬೇಕಾದಷ್ಟು ಜನ ಆ ಥರ ಎಲ್ಲ ಮಾಡೋದು ನಾವು ನೋಡಿದೀವಿ. ಆದ್ರೆ ಈಗ ಒಂದು ಹತ್ಯೆ ಆಗುತ್ತೆ, ಆನಂತರ ಒಂದು ವಾರ್ ಬ್ರೇಕ್ಔಟ್ ಆಗುತ್ತೆ. ಈ ಕನ್ಸಿಡರಿಂಗ್ ದ ಕಾಂಟೆಕ್ಸ್ಟ್, ಈ ಮೊಸಾದ್ ಪಾತ್ರ ಏನು, ನೀವು ಹೇಗೆ ನೋಡಕ್ ಬಯಸ್ತೀರಿ? ಹೌದು, ಇದು ಒಳ್ಳೆ ಪ್ರಶ್ನೆ. ಇದು ಈಗ ನೋಡಿ, ಮೊಸಾದ್ ಬಹಳ ವರ್ಷಗಳಿಂದ ಇಸ್ರೇಲ್ ಒಳಗಡೆ ಬಹಳ ಅಸೆಟ್ಸ್ ಅನ್ನು ಡೆವಲಪ್ ಮಾಡಿದೆ, ಬಹಳ ಸೋರ್ಸಸ್ ಅನ್ನು ಡೆವಲಪ್ ಮಾಡಿಕೊಂಡಿದೆ. ಅವರು ಈಗ ನಾನು ವೃತ್ತಿಲಿದ್ದಾಗಲೇ ನಾನು ನೋಡಿದ್ದೀನಿ, ಎಷ್ಟೋ ನ್ಯೂಕ್ಲಿಯರ್ ಸೈಂಟಿಸ್ಟ್ ಅನ್ನ ಅವರು ಟಾರ್ಗೆಟ್ ಮಾಡಿ ಅಸಾಸಿನೇಟ್ ಮಾಡಿದ್ದಾರೆ. ಅಂಡ್ ದಟ್ ಕ್ಯಾನ್ ಬಿ ಡನ್ ಓನ್ಲಿ ಬೈ ಮೊಸಾದ್. ಅಂಡ್ ಮೊಸಾದ್ ಹ್ಯಾಸ್ ಗಾಟ್ ಪ್ಲೆಂಟಿ ಆಫ್ ಅಸೆಟ್ಸ್ ಇನ್ ಇರಾನ್, ಪ್ಲೆಂಟಿ ಆಫ್ ಸೋರ್ಸಸ್ ಇನ್ ಇರಾನ್. ಅಂಡ್ ಅವರು ಈಗ ಎಕ್ಸಾಕ್ಟ್ ಲೊಕೇಶನ್ ಖಮೇನಿ ಅವರು ಎಲ್ಲಿದ್ದಾರೆ ಅಂತ ಹೇಳುವುದಕ್ಕೆ ಮೊಸಾದ್ಗೆ ಸಾಧ್ಯ. ಈ ಮೊಸಾದ್ನ ಸೋರ್ಸಸ್ ಅಲ್ಲಿ ಖಮೇನಿಯ ಆಫೀಸ್ ಆಗಲಿ, ಅವರ ಮನೆ ಆಗಲಿ, ಅವರ ನಿವಾಸ ಸ್ಥಾನವನ್ನು ಅವರು ಸರಿಯಾಗಿ ಗುರುತಿಸಿಕೊಂಡು ಅದರ ಮೇಲೆ ಒಂದು ಮಿಸೈಲ್ ಅಟ್ಯಾಕ್ ಮಾಡಿದ್ದಾರೆ.
ಈಗ ಅವರು ಲೊಕೇಶನ್ ಇಂಡಿಕೇಟ್ ಮಾಡ್ತಾರೆ, ಅಲ್ಲಿ ಒಂದು ಮಿಸೈಲ್ ಬರುತ್ತೆ. ಅದು ಅಮೆರಿಕ ಕಳಿಸಿದ್ರು ಆ ಮಿಸೈಲು, ಇಸ್ರೇಲ್ ಕಳಿಸಿದ್ರು, ಅದು ಹೇಳೋದು ಕಷ್ಟ. ಬಟ್ ಡೆಫಿನೆಟ್ಲಿ ನೀವು ಹೇಳಿದ ಪ್ರಕಾರ ಇದರಲ್ಲಿ ಮೊಸಾದ್ ಕೈವಾಡ ಬಹಳ ಪ್ರಬಲವಾಗಿದೆ. ಅವರಿಂದನೇ ಇದು ಹತ್ಯೆ ಆಗಲಿಕ್ಕೆ ಸಾಧ್ಯ. ಅಂಡ್ ಅವರು ನಿವಾಸ ಸ್ಥಾನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಿಕಾಸ್ ಖೊಮೇನಿ ಜೊತೆಗೆ ಖೊಮೇನಿಯ ಮಗಳು, ಅಳಿಯ ಮತ್ತು ಮೊಮ್ಮಕ್ಕಳು ಕೂಡ ಸತ್ತಿದ್ದಾರೆ. ಸೊ ಅವರು ರೆಸಿಡೆನ್ಷಿಯಲ್ ಏರಿಯಾ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ಬಹಳಷ್ಟು ಸೀನಿಯರ್ ಲೀಡರ್ಸ್ ಇದಕ್ಕಿಂತ ಮೊದಲು ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಅಂತ ಒಂದು ಸಮಾಚಾರ ಬಂದಿದೆ. ಕೆಲವರು ದುಬೈಗೆ ಹೋಗಿದ್ದಾರೆ, ಕೆಲವರು ಲಂಡನ್ಗೆ ಹೋಗಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ಪರಾರಿಯಾಗಿದ್ದಾರೆ ಅಂತ ಕೂಡ ಸಮಾಚಾರ ಬಂತು. ಬಟ್ ಖಮೇನಿ ಅವರು ದೇಶ ಬಿಟ್ಟು ಎಲ್ಲೂ ಹೋಗಲಿಲ್ಲ. ಸೊ ಅದಕ್ಕೆ ಅವರನ್ನ ಈಸಿಯಾಗಿ ಟಾರ್ಗೆಟ್ ಮಾಡಿ ಅವ್ರನ್ನ ಹತ್ಯೆ ಮಾಡಿದ್ದಾರೆ. ಓಕೆ, ರವಿ ಜೋಶಿ ಅವರ ಇನ್ನು ಕಾಸ್ ಆಫ್ ವಾರ್ ಅಂತ ನಾವು ನೋಡಿದ್ರೆ, ಕೆಲವು ದಿನಗಳ ಹಿಂದೆ, ಸುಮಾರು ಹತ್ತಿರ ಒಂದು ತಿಂಗಳ ಹಿಂದೆ ಅಮೆರಿಕ ಈ ಇರಾನ್ ಅಲ್ಲಿ ಏನು ಯುರೇನಿಯಂ ಅನ್ನ ಸಂಗ್ರಹ ಮಾಡಿ ಇಟ್ಟಿದ್ರು ಅಂತ ಏನು ಆರೋಪ ಮಾಡ್ತಾ ಬರ್ತಾ ಇತ್ತು. ಆ ಯುರೇನಿಯಂ ಸಂಗ್ರಹದಿಂದ ಇವರು ಅಣ್ವಸ್ತ್ರಗಳನ್ನ ತಯಾರು ಮಾಡ್ತಾರೆ, ವಿಚ್ ಇಸ್ ವೆರಿ ಡೇಂಜರಸ್ ಟು ದ ಹೋಲ್ ವರ್ಲ್ಡ್ ಅಂತ ಏನು ಅಮೆರಿಕ ಕ್ಲೈಮ್ ಮಾಡ್ತಾ ಇತ್ತು. ಅದನ್ನ ನಾವು ನಾಶ ಮಾಡಿದೀವಿ ಅಂತ ಅಮೆರಿಕ ಹೇಳ್ತು ಒಂದ್ ತಿಂಗಳ ಹಿಂದೆ. ನಾವು ದಾಳಿ ಮಾಡಿ ಆ ಯುರೇನಿಯಂ ಸಂಗ್ರಹವನ್ನ ನಾಶ ಮಾಡಿದೀವಿ ಅಂತ ಒಂದ್ ಕಡೆ ಹೇಳುತ್ತೆ. ಮತ್ತೆ ಈಗ ಕಾಸ್ ಆಫ್ ವಾರ್ ನೋಡೋದಾದ್ರೆ ಮತ್ತೆ ಇಲ್ಲ, ಅವ್ರು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಯುರೇನಿಯಂ ಸಂಗ್ರಹ ಮಾಡಿಟ್ಟಿದ್ದಾರೆ, ಹಾಗಾಗಿ ಖೊಮೇನಿ ರೆಜಿಮ್ ಎಂಡ್ ಆಗಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಸೊ ಕಾಸ್ ಆಫ್ ವಾರ್, ಆಕ್ಚುಯಲ್ ಕಾಸ್ ಆಫ್ ವಾರ್ ಏನು ಅಂತ ಅನ್ಸುತ್ತೆ, ಕನ್ಸಿಡರಿಂಗ್ ದ ಜಿಯೋ ಪಾಲಿಟಿಕ್ಸ್? ಈಗ ನೋಡಿ, ಅದು ಯುರೇನಿಯಂ ಕಾನ್ಸಂಟ್ರೇಷನ್ ಇದೆ ಇರಾನ್ ನಲ್ಲಿ, ಅದು ದಟ್ ಈಸ್ ನಾಟ್ ಎ ಕಾಸ್ ಆಫ್ ವಾರ್, ದಟ್ ಇಸ್ ನಾಟ್ ಎ ಸೀರಿಯಸ್ ಕಾಸ್ ಆಫ್ ವಾರ್. ಈಗ around June 2025, President Trump used a very, very heavy bomb on Fordo reactor. Fordo reactor was the main reactor which was enriching uranium beyond 60% or 66%, and that was the one place where it was possible to produce a weapons grade uranium. So ಅದನ್ನ ಇವರು ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿ ನಾಶ ಮಾಡಿದ್ದಾರೆ. ಅಂಡ್ ಅದಾದ್ಮೇಲೆ ಪ್ರೆಸಿಡೆಂಟ್ ಟ್ರಂಪ್ ಹೇಳಿದ್ರು, ವಿ ಹ್ಯಾವ್ ಆಬ್ಲಿಟರೇಟೆಡ್ ಇರಾನಿಯನ್ ನ್ಯೂಕ್ಲಿಯರ್ ಕೇಪಬಿಲಿಟಿ ಅಂತ. ಓಕೆ, ಸೊ ಅಂಡ್ ದಟ್ ಈಸ್ ಅಕ್ಸೆಪ್ಟೆಡ್ ಬೈ ಮೋಸ್ಟ್ ಪೀಪಲ್. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಇದಾದರೂ ಕೂಡ ಒಂದು ಎನ್ರಿಚ್ ಯುರೇನಿಯಂ ಇರಾನ್ ಹತ್ರ 440 kg ಇತ್ತು ಅಂತ. ಆ 440 kg ಅದರಿಂದ ಬಾಂಬ್ ಮಾಡ್ಲಿಕ್ಕೆ ಸಾಧ್ಯವಾ ಅಂತ, ಅದೊಂದು ದೊಡ್ಡ ಪ್ರಶ್ನೆ. ಬಟ್ ಅದನ್ನ ತೆಗೆದು ಬೇರೆ ದೇಶಕ್ಕೆ ಕಳಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು ಅಮೆರಿಕ ಇರಾನ್ ಮೇಲೆ. ಅದನ್ನು ಕೂಡ ಒಪ್ಪಿಕೊಂಡು ಇರಾನ್ ಟರ್ಕಿ ಕಳಿಸ್ತೀವಿ ಅಂತ ಒಪ್ಕೊಂಡಿದ್ರು. ಇನ್ಫ್ಯಾಕ್ಟ್ ಮೊನ್ನೆ ತನಕ ಇರಾನ್ ಮತ್ತು ಯುಎಸ್ ಬಗ್ಗೆ, ಇರಾನ್ ಮತ್ತು ಯುಎಸ್ ಜೊತೆಗೆ ನೆಗೋಷಿಯೇಷನ್ ಆಗ್ತಾ ಇತ್ತು ಒಮಾನ್ ನಲ್ಲಿ, ಅದು ಬಹಳಷ್ಟು ಸಕ್ಸಸ್ಫುಲ್ ಆಗಿತ್ತು. ಇನ್ಫ್ಯಾಕ್ಟ್ ಒಮಾನ್ ಫಾರಿನ್ ಮಿನಿಸ್ಟರ್ ವಾಸ್ ವೆರಿ ಶಾಕ್ಡ್ ದಟ್ ದ ವಾರ್ ಹ್ಯಾಸ್ ಸ್ಟಾರ್ಟೆಡ್. He said the negotiations were going very smoothly. ಇದಾದ್ಮೇಲೆ ಜೆನಿವಾಡಲ್ಲಿ ಒಂದು ರೌಂಡ್ ಆಫ್ ನೆಗೋಷಿಯೇಷನ್ಸ್ ಇತ್ತು, ಅಲ್ಲಿ ಒಂದು IAEA ರೆಪ್ರೆಸೆಂಟೇಟಿವ್ಸ್ ಕೂಡ ಹೋಗ್ತಾ ಇದ್ರು. ಸೊ IAEA ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಹೋಗ್ತಾರೆ ಅಂದ ಮೇಲೆ ಇರಾನ್ ವಾಸ್ ರೆಡಿ ಟು ಅಕ್ಸೆಪ್ಟ್ ಮೋರ್ ಸೇಫ್ ಗಾರ್ಡ್ಸ್ ಇನ್ ದ ಮೇಂಟೆನೆನ್ಸ್ ಆಫ್ ಇಟ್ಸ್ ನ್ಯೂಕ್ಲಿಯರ್ ಎನ್ರಿಚ್ಡ್ ಆರ್ಸೆನಲ್. So Iran was agreeing to all the conditions, but one condition which Iran was not agreeing to was the missile program. And Trump was insisting that Iran must completely stop the missile program and destroy its missile program. That is the most important threat to Israel. So that is the demand of Israel which Trump was pursuing with Iran. So adu ಒಂದು cause of war ಅಂತ ಹೇಳ್ಬೋದು. ಬಟ್ ಟ್ರಂಪ್ ಡಿಕ್ಲೇರ್ಡ್ ಕಾಸ್ ಆಫ್ ವಾರ್ ಇದೆಯಲ್ಲ, ರಿಜಿಮ್ ಚೇಂಜ್. ಸೊ ಲೆಟ್ ಅಸ್ ಗೋ ಬೈ ವಾಟ್ ಹಿ ಹಸ್ ಡಿಕ್ಲೇರ್ಡ್. ಅವ್ರ ರಿಜಿಮ್ ಚೇಂಜ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ವಾರ್. ಸೊ ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಾಗಿದೆಯೋ ಅದಾಗುತ್ತದೆಯೋ ಅಂತ ನೋಡಬೇಕು. ಇನ್ನು ಕೆಲವು ದಿವಸದಲ್ಲಿ ಕಾಣ ಬರುತ್ತೆ. ಓಕೆ, ರವಿ ಜೋಶಿ ಅವರೇ, ಇನ್ನು ಇದರ ಪರಿಣಾಮಗಳನ್ನ ನೋಡ್ತಾ ಹೋಗೋದಾದ್ರೆ, ಈ ಹೌತಿ, ಹಿಜ್ಬುಲ್ಲಾ, ಹಮಾಸ್ ಇವ್ರುಗಳಿಗೆಲ್ಲ ಏನು ಫಂಡಿಂಗ್ ಬರ್ತಾ ಇತ್ತು, ಈ ವಾರ್ ನಂತರ ಆ ಫಂಡಿಂಗ್ ಕಟ್ ಆಫ್ ಆಗುತ್ತಾ? ಸಾಧ್ಯನಾ ಅದು? ಮತ್ತೆ ಹಾಗೆ ಫಂಡಿಂಗ್ ಕಟ್ ಆಫ್ ಆದ್ರೆ ಭಾರತ